ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇದು ಬಂದ್ಬಿಟ್ಟು ನೆನ್ನೆ ಏನು ವಿಡಿಯೋ ನೀವು ನೋಡಿದ್ರೆ ಕ್ಲೀನಿಂಗ್ದು ಅದರದ್ದು ಕಂಟಿನ್ಯೂಷನ್ ವ್ಲಾಗ್. ಇದು ನೆಕ್ಸ್ಟ್ ಡೇ ಇಂದ ಶೂಟ್ ಮಾಡಿರೋವಂಥದ್ದು. ಅಂದರೆ ಫಸ್ಟ್ ಡೇ ಅದಷ್ಟು ಕ್ಲೀನಿಂಗ್ ನಡೀತು. ಇದು ಸೆಕೆಂಡ್ ಡೇ, ಅಂದರೆ ಇನ್ನೂ ಹಬ್ಬಕ್ಕೆ 2 ದಿನ ಇದೆ ಅಂದವಾಗ ತೆಗ್ದಿರೋವಂಥ ವಿಡಿಯೋ ಇದು. ಸೊ ನೆನ್ನೆ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿದ್ದೆಲ್ಲ ನೋಡಿದ್ರೆ ಆ್ಯಂಡ್ ಕಿಚನ್ ಎಲ್ಲ ಕ್ಲೀನಿಂಗ್ ಎಲ್ಲ ನೋಡಿದ್ರಲ್ವ. ಇವತ್ತು ಸ್ವಲ್ಪ ಗೋಡೆಗಳೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕಂಪ್ಲೀಟ್ ಇವತ್ತು ಕ್ಲೀನಿಂಗ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬೆಳಗ್ಗೆ ಎದ್ದಿದ ತಕ್ಷಣನೇ ಕಾಫಿ ಮಾಡಿಕೊಂಡು ಜೈನು ಬೇಗ ಎದ್ಬಿಟ್ಟಿದ್ದ, ಕೃತಿಕು ಎದ್ದಿದ್ದ. ಸೊ ಫಸ್ಟ್ ಅವನಿಗೆ ಬಿಸ್ಕೆಟ್ ತಿನ್ನಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಮತ್ತು ನಾನು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹಂಗೆ ಪಾಪುನ ಕೂಡ ಅವನು ಎದ್ದಿದ್ದ ಅಲ್ವಾ, ಕರ್ಕೊಂಬಂದಿದ್ದು ಮಲಗಿಸ್ಕೊಂಡು ಆಟ ಆಡಿಸ್ಕೊಂಡು ಹಾಗೆ ಇವನಿಗೆ ಬಿಸ್ಕೆಟ್ ತಿನ್ನಿಸಿದೆ. ನಾನು ಕಾಫಿ ಕುಡ್ಕೊಂಡು ನಮ್ಮ ಅತ್ತೆ ಜೊತೆ ಸ್ವಲ್ಪ ಮಾತಾಡಿಕೊಂಡು ಹಂಗೆ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಒಳ್ಳೆ ಇದರಲ್ಲಿ ಸ್ಟಾರ್ಟ್ ಆಯಿತು ಇವತ್ತು ಡೇ. ಯಾಕೆಂದರೆ ಕೆಲಸ ಯಾವಾಗೂ ಇದ್ದಿದ್ದೆ ಅಲ್ವಾ, ಗೊತ್ತಿದೆ ಇವತ್ತು ಕೆಲಸ ಇದೆ ಅಂತ ಹೇಳ್ಬಿಟ್ಟು. ಸೊ ಅದೇ ಟೆನ್ಷನಲ್ಲಿ ಹರಿಬರಿಯಾಗಿ ಅಲ್ದಿರ ನಿಧಾನವಾಗಿ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಷ್ಟಾದರೆ ಅಷ್ಟು ಮಾಡೋಣ, ಎಲ್ಲ ಕಂಪ್ಲೀಟ್ ಮಾಡಬೇಕು ಅನ್ನೋ ಥರ ಇಟ್ಕೊಂಡಿರ ಮಾಡಿದ್ರೇ ಸ್ಟ್ರೆಸ್ ಇಲ್ದಿರ ಕಂಪ್ಲೀಟ್ ಆಗುತ್ತೆ ಕೆಲಸ ಅಂತ ಅನ್ನಿಸ್ತು. ಸೊ ಹಂಗಾಗಿ ನನಗೆ ಸ್ಟ್ರೆಸ್ ಆಗುವಂಥ ಫಸ್ಟು ಆ್ಯಂಡ್ ಫಾರ್ಮೋಸ್ಟ್ ಕೆಲಸ ಒಂದೇ ಒಂದು ಏನು ಅಂತ ಹೇಳಿದ್ರೆ ಕೃತಿಕ್ಗೆ ಊಟ ಮಾಡಿಸೋದು, ಅವನಿಗೆ ಬಿಸ್ಕೆಟ್ ತಿನ್ನಿಸಿ ಹಾಲು ಕುಡಿಸೋದು. ಇದು ಫಸ್ಟ್ ಕೆಲಸ ನನಗೆ ಕಷ್ಟವಾಗಿರುವಂಥ ಟಾಸ್ಕ್. ಅದು ಬಿಟ್ಟರೆ ನೆಕ್ಸ್ಟ್ ಅವನ್ನ ನಿದ್ದೆ ಮಾಡಿಸೋದು. ಸೊ ಇದೆರಡು ನನಗೆ ಕಷ್ಟವಾದ ಕೆಲಸ ಅನಿಸುತ್ತೆ. ನಿಮಗೂ ಚಿಕ್ಕ ಮಕ್ಕಳು ನಿಮ್ಮ ಮನೇಲಿ ಟಾಡ್ಲರ್ಸ್ ಯಾರಾದರೂ ಇದ್ದರೆ ಹಿಂಗೆ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ಕಾಫಿ ಕುಡಿದ್ಬಿಟ್ಟು ಎಲ್ಲರೂ ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನನಗೂ ಇನ್ನು ಟೈಮ್ ಆಗುತ್ತೆ ಅಂತ ನಾನು ನಿನ್ನೆ ಹೇಳ್ದಂಗೆ ನಿನ್ನೆ ವ್ಲಾಗಲ್ಲೂ ನಾನು ಸ್ಕೂಲ್ ಹತ್ರ ಹೋಗಿ ಬಂದೆ ಅಂತ ಹೇಳಿದೆ. ಸ್ವಲ್ಪ ವರ್ಕ್ ಇದೆ, ಸೊ ಕಂಪ್ಲೀಟ್ ಆಗಿಲ್ಲ ನಿನ್ನೆ. ಅಂದರೆ ಒಂದು 50% ಅಷ್ಟು ಆಯಿತು. ಬಟ್ ಇವತ್ತು ಮಾಡಬೇಕಾಗಿರೋ ಕೆಲಸ ಇತ್ತು. ಹಂಗಾಗಿ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೋಗೋಕ್ಕೆ ಅಂತ ಫ್ರೆಶ್ ಅಪ್ ಆಗಿಬಿಟ್ಟೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಪಾಪು ನಿದ್ದೆ ಬಂದಿದೆ, ಅವನಿಗೆ ಫುಲ್ಲು ನಿದ್ದೆ ಮೂಡಲ್ಲಿದ್ದ. ಅದಕ್ಕೆ ಅವನ್ನ ಮಲಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಟೆ ಕಾಫಿ ಕುಡ್ಕೊಂಡು. ಅಷ್ಟೊತ್ತಿಗೆ ತರಕಾರಿ ಮನೆ ಹತ್ರನೇ ಬಂದರು. ನಾವು ಯಾವಾಗೂ ಇವ್ರ ಹತ್ರನೇ ತರಕಾರಿ ತಗೊಳ್ಳೋದು, ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವಾಗ ಮಗುನ ಇಟ್ಕೊಂಡು ನಾನು ಆಚೆ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ತಗೊಂಡು ಬರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇಲ್ಲೇ ತಗೊಳ್ಳೋದು. ಏನೆಲ್ಲ ತಗೊಂಡೆ ಅಂತ ಹೇಳಿದ್ರೆ ನಾರ್ಮಲ್ ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ಕಿ ಸೊಪ್ಪು, ತೆಂಗಿನಕಾಯಿ ಪೂಜೆಗೆ ಕಳಶಕ್ಕೆಲ್ಲ ಬೇಕು ಅಂತ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಆಲೂಗಡ್ಡೆ ಮತ್ತು ಸ್ವಲ್ಪ ಬದನೆಕಾಯಿ, ನೌಕೋಲ್ ತಗೊಂಡಿದ್ದೀನಿ. ಸೊ ಅದೆಲ್ಲ ತಗೊಂಡು ಇದಿಷ್ಟು ತರಕಾರಿ ಶಾಪಿಂಗ್ ಆಯಿತು. ಹಬ್ಬಗೆ ಏನು ಬೇಕೋ ಮನೇಲಿದೆ ಆಲ್ರೆಡಿ. ಸೊ ಅದು ಬಿಟ್ಟು ಬೇರೆ ಏನಾದರೂ ಬೇಕು ಅಂದರೆ ಅದೆಲ್ಲದನ್ನೂ ತಗೊಂಡು ಪೂಜೆಗೆಲ್ಲ ಏನು ಬೇಕೋ ಎಲ್ಲ ತಗೊಂಡಿದ್ದಾಯಿತು. ವೆಜಿಟೇಬಲ್ಸು, ಇನ್ನು ರೇಷನ್ನು ಅದೆಲ್ಲ ಏನು ಪರ್ಚೇಸ್ ಮಾಡಿಲ್ಲ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನೋಡ್ತೀರಾ ಏನೆಲ್ಲ ಶಾಪ್ ಮಾಡ್ತೀನಿ, ಮನೇಲಿದ್ದೆ ಹಬ್ಬ ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿದ್ದೆ ಅಲ್ವಾ, ಟಿಫನ್ ಮಾಡಿದರು ನಮ್ಮ ಅತ್ತೆ. ಟಿಫನ್ ಮಾಡಿಕೊಂಡು ನಾನು ಸ್ಕೂಲ್ ಹತ್ರ ಹೊರಟೆ. ನಾನು ಹೋದ್ಮೇಲೆ ಇವ್ರ ರಿಚುವಲ್ಸ್ ಇವ್ರು ಶುರು ಮಾಡ್ಕೊತಾರೆ. ಅವನಿಗೆ ಸ್ನಾನ ಮಾಡಿಸೋದು, ಊಟ ಮಾಡಿಸೋದು, ಮತ್ತು ನಮ್ಮ ಅತ್ತೆ ಅಡುಗೆ ಮಾಡೋದು ಇದೆಲ್ಲನೂ. ಸೊ ನಾನು ಇಲ್ಲದೇ ಇರುವಾಗ ಅವ್ರ ಮನೆ ಕೆಲಸ ಏನೂ ಮಾಡಬೇಡ ಅಂತ ಹೇಳ್ತೀನಿ. ಯಾಕೆ ಅಂದರೆ ನನಗೆ ಗೊತ್ತು ಅವನೆಷ್ಟು ತರಲೆ ಅಂತ. ಆ್ಯಂಡ್ ನಾನಿಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ಆ್ಯಡ್ ಮಾಡಿಲ್ಲ. ನಾನು ಬೆಳಗ್ಗೆ ಹೋಗೋ ಅಷ್ಟರೊಳಗೆ 11 ಆಗಿತ್ತು. ಬರೋ ಅಷ್ಟರೊಳಗೆ 1:30, 2 ಆಗಿಬಿಟ್ಟಿತ್ತು. ಸೊ ನಾನು ಬರೋ ಅಷ್ಟರೊಳಗೆ ಕೃತಿಕ್ಕು ಸ್ನಾನ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ಏನೋ ಕೊಡಿಸಿದ್ರು ಅವ್ರ ಅಜ್ಜಿ. ಸೊ ಅದನ್ನ ತಿಂದ್ಕೊಂಡಿದ್ದ. ಮಧ್ಯಾಹ್ನದ ಊಟ ಬಂದುಬಿಟ್ಟು ನಾನೇ ಮುದ್ದೆ ಸಾರು ಮಾಡಿದರು ನಮ್ಮ ಅತ್ತೆ, ಸೊಪ್ಪು ಸಾರು ಮುದ್ದೆ. ಸೊ ಮುದ್ದೆ ತಿನ್ನಿಸ್ದೆ ಅವನಿಗೆ. ಮುದ್ದೆ ಸಾರು ಅವ್ನಿಗೆ ಊಟ ಮಾಡಿಸೋದು ನಿಜ ತುಂಬ ದೊಡ್ಡ ಟಾಸ್ಕು. ಅವರುಗಳ್ಗಟ್ಟಲೆ ಕೂತ್ಕೊಂಡು ಊಟ ಮಾಡಿಸ್ಬೇಕು, ಇಲ್ಲಾಂದರೆ ಅವ್ನ ಹಿಂದೆ ಓಡಾಡಬೇಕು. ನನಗೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬಂದೆ ಅಲ್ವಾ, ಬಿಸಿಲಲ್ಲಿ ಅಲ್ಲಿಂದ ನಡ್ಕೊಂಬರೋಷ್ಟ್ರಲ್ಲಿ ಸ್ವಲ್ಪ ಟಯರ್ಡ್ ಅನ್ನಿಸ್ತು. ಅದಕ್ಕೆ ಕುತ್ಕೊಂಡ್ಬಿಟ್ಟು ಅಲ್ಲೇ ಫೋರ್ಸ್ ಮಾಡಿ ಹಾಗೆ ತಿನ್ನಿಸ್ತಾ ಇದ್ದೀನಿ. ಸಮ್ಟೈಮ್ಸ್ ಅವ್ನು ಬೇಗ ತಿಂದ್ಬಿಡ್ತಾನೆ, ಸಮ್ಟೈಮ್ಸ್ ಈ ಥರ ಹಠ ಮಾಡ್ತಾನೆ. ಅವ್ನಿಗೆ ಊಟ ಮಾಡಿಸಿ ನಿದ್ದೆ ಮಾಡಿಸ್ಬಿಟ್ಟು ನಾನು ಊಟ ಮಾಡಿದೆ. ಮುದ್ದೆ, ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಸೊಪ್ಪು ಸಾರು ಮಾಡಿದರು. ಸ್ಪಿನಾಚ್ ಬೆಳಗ್ಗೆ ತಗೊಂಡ್ವಲ್ವ ಅದು. ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ನಾನು ಹೇಳಿದೆ ಅಲ್ವಾ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದರೆ ಹೇಳಿದ್ದೀನಿ ನಾನು, ನ್ಯೂಸ್ ಪೇಪರ್ ಇರಲಿಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆ ಹಂಗೆ ವಾಶ್ ಮಾಡಿ ಒರೆಸಿ ಜೋಡಿಸಿದ್ರು.
ಇವತ್ತು ಇದೆಲ್ಲ ನನ್ನ ಡಿಪಾರ್ಟ್ಮೆಂಟ್. ನಿನ್ನೆ ವ್ಲಾಗಲ್ಲಿ ನೋಡಿದ್ರೆ ನಮ್ಮತ್ತೆ ಫುಲ್ ಕಿಚನಲ್ಲಿ ಇರ್ತಾರೆ. ನಾನು ಫುಲ್ ಹಾಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಇವತ್ತು ನಮ್ಮತ್ತೆ ಫುಲ್ ಹಾಲಲ್ಲಿ ಕೆಲಸ. ನೀರು ಕೆಲಸ ಎಲ್ಲಿರುತ್ತೋ ನೀರಲ್ಲಿ ಮಾಡಬೇಕಾಗಿರೋದು ಅಲ್ಲಿ ನಮ್ಮತ್ತೆ ಇರ್ತಾರೆ. ಸೊ ನನ್ನ ಅವರು ನೀರಲ್ಲೆಲ್ಲ ಜಾಸ್ತಿ ಬಿಡಲ್ಲ. ಹಂಗಾಗಿ ಆ್ಯಂಡ್ ಮಗು ಮಧ್ಯದಲ್ಲಿ ಎದ್ದೇಳ್ತಾ ಇರ್ತಾನಲ್ವ, ಸ್ವಲ್ಪ ನಿನ್ನ ಕೈಯಲ್ಲಿ ಆದಷ್ಟು ಮಾಡ್ಕೊಮ್ಮ, ನಾನು ಮಾಡ್ತೀನಿ ಉಳಿದಿದ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಷ್ಟಾದರೆ ಅಷ್ಟು ಅವ್ರು ಮಾಡ್ತಾರೆ, ನನಗೆ ಎಷ್ಟಾದರೆ ಅಷ್ಟು ನಾನು ಮಾಡ್ತೀನಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಈ ಸತಿ ಕೆಲಸಗಳೆಲ್ಲನೂ ಮುಗಿಸ್ಕೊಂಡ್ವಿ. ಆ್ಯಂಡ್ ನಾನು ಹೇಳ್ದಂಗೆ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ವಾಶ್ ಮಾಡಿರೋ ಎಲ್ಲ ವೆಸಲ್ಸ್ನ ಜೋಡಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲಿ ಏನು ಇಟ್ಟಿರ್ತೀನಿ ಅದು ನನಗೆ ಗೊತ್ತು ಅದ್ರ ಪ್ಲೇಸು. ಅವ್ರು ತೊಳೆದ್ಬಿಟ್ಟು ಇಟ್ಟಿದ್ದಾರೆ. ಪಾಪ ಅದನ್ನು ನಾನೆಲ್ಲ ಅರೇಂಜ್ ಮಾಡಿ ಕೊಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ನಾನು ಹೇಳ್ದಂಗೆ ನಿನ್ನೆ ಫುಲ್ಲು ಹಾಲಲ್ಲಿ ನನ್ನ ಕೆಲಸ ಇತ್ತು. ಡಸ್ಟ್ ಎಲ್ಲ ಉದುರಿಸಿ ಎಲ್ಲ ಗೋಡೆ ಎಲ್ಲ ಒರೆಸಿ ಕೊಟ್ಟಿದ್ದೆ. ಇವತ್ತು ತ್ಯಾವಲ್ಲಿ ಅಂದರೆ ತ್ಯಾವದ ಬಟ್ಟೆ ಮಾಡಿಕೊಂಡು ಸ್ವಲ್ಪ ಸರ್ಫ್ ವಾಟರಲ್ಲೆಲ್ಲ ಗೋಡೆಗಳೆಲ್ಲ ಒರೆಸ್ತಾ ಇದ್ದಾರೆ. ಆಲ್ರೆಡಿ ನಾವು ಬಂದಾಗ ಅಷ್ಟೇ ಪೇಂಟ್ ಮಾಡಿಸಿ ಕೊಟ್ಟಿದ್ದವರು. ಹಾಗಾಗಿ ಈ ವಿಂಡೋಸು ಈ ಗೋಡೆಗಳೆಲ್ಲ ಒಂದ್ಸತಿ ಒರೆಸ್ಕೊಂಡ್ರೆ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಈ ವಿಂಡೋಸ್ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ನಾನು ಸ್ವಲ್ಪ ಇದು ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಎಷ್ಟೊಂದು ವೀಡಿಯೋ ಆಲ್ಮೋಸ್ಟ್ ಹಾಫ್ ಆನ್ ಅವರಿಂದ 45 ಮಿನಿಟ್ಸ್ ಇತ್ತು ವೀಡಿಯೋನ. ಅದನ್ನು ಇಷ್ಟು ಕಮ್ಮಿ ಮಾಡೋದು ನಿಜ. ಫುಲ್ಲು ಕ್ಲೀನಿಂಗ್ ವೀಡಿಯೋನೇ ಗಂಟೆಗಟ್ಟಲೆ ನೋಡೋಕ್ಕೆ ಇಷ್ಟ ಆಗಲ್ಲ ಅಲ್ವಾ ಯಾರಿಗೂ, ಎಲ್ಲರಿಗೂ ಬೋರ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ನಾನು ಕಮ್ಮಿ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಹೇಳ್ದಂಗೆ ಬರೀ ರೂಮ್ ಅಷ್ಟೇ, ಅದು ಮಕ್ಕಳು ನಿದ್ದೆ ಮಾಡ್ತಾಯಿದ್ರು ಅಂದ್ಬಿಟ್ಟು ರೂಮು ಕೂಡ ನಮ್ಮತ್ತೆನೇ ಒರೆಸ್ತಾ ಇದ್ರು. ಮಕ್ಕಳು ನಿದ್ದೆ ಮಾಡ್ತಾ ಇದ್ದಾರೆ, ಸೌಂಡ್ ಮಾಡಿದ್ರೆ ಎದ್ಬಿಡ್ತಾರೆ ಅಂದ್ಬಿಟ್ಟು ನಾನು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಹಂಗೇನಾದರೂ ಸೌಂಡ್ ಆಗಿ ಎದ್ರೂ ನಾನೇ ಎದ್ದರೆ ಅವ್ರನ್ನ ನಿದ್ದೆ ಮಾಡಿಸ್ತೀನಿ. ನಮ್ಮತ್ತೆ ಇದ್ದರೆ ಅಲ್ಲಿ ನೋಡಿಬಿಟ್ಟು ಎದ್ದು ಬಂದುಬಿಡ್ತಾನೆ ಕೃತಿಕ್ ಹಠ ಮಾಡ್ಕೊಂಡು ಅಜ್ಜಿ ಅಜ್ಜಿ ಅಂದ್ಕೊಂಡು. ಮತ್ತು ಅರ್ಧ ನಿದ್ದೆಯಲ್ಲಿದ್ದರೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ತಾನೆ. ಅವನು ಹತ್ಕೊಂಡು ಸುಮ್ಮನೆ ಏಟು ತಿಂತಾನೆ. ಹಂಗಾಗಿ ಹಠ ಮಾಡ್ದಿರ ಕೆಲಸ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಬರ್ಬೇಕು, ಅವ್ರನ್ನ ಎಬ್ಬಿಸ್ತೀರ ಅಂದ್ಬಿಟ್ಟು ರೂಮ್ ಮಾತ್ರ ನಾನು ಒರೆಸಿಕೊಟ್ಟೆ. ಗೋಡೆಗಳು, ಕಬೋರ್ಡ್ಸು ಆ್ಯಂಡ್ ವಿಂಡೋಸ್ ಎಲ್ಲನೂ ಎಲ್ಲ ಒರೆಸ್ಕೊಂಡಿದ್ದಾದಮೇಲೆ ಗೋಡೆಗಳೆಲ್ಲ ಲಾಸ್ಟಲ್ಲಿ ಫೈನಲಾಗಿ ಮನೆಯೆಲ್ಲ ಒರೆಸ್ಬಿಡ್ತಾ ಇದ್ದಾರೆ ಇವಾಗ. ಆ್ಯಂಡ್ ಮನೆಯೆಲ್ಲ ಒರೆಸಿದ್ರೆ ಎಲ್ಲ ಕೆಲಸಗಳು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನಮ್ಮದು ಕ್ಲೀನಿಂಗು. ದೇವ್ರ ಮನೆ ಒಂದಿದೆ ಪೆಂಡಿಂಗು, ಅದನ್ನ ನಾಳೆ ಸ್ಟಾರ್ಟ್ ಮಾಡ್ಕೊತಾರೆ. ಅಂದರೆ ನಾನು ಹೂವು ಹೊಲ್ಕೊಳ್ಳೋದು, ಸೀರೆ ಉಡಿಸೋದು ಎಲ್ಲ ಕೆಲಸಗಳು ಮಾಡೋವಾಗ ನಮ್ಮತ್ತೆ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾರೆ ಅಂದ್ಬಿಟ್ಟು ಬೇರೆ ಕ್ಲೀನಿಂಗ್ ಕೆಲಸಗಳೆಲ್ಲನೂ ಇವತ್ತಿಗೆ ಎಂಡ್ ಆಯಿತು. ನಮ್ಮ ಕ್ಲೀನಿಂಗ್ ವೀಡಿಯೋಸ್ ಇವಾಗಿತ್ತು. ಅಂದರೆ ಮನೆ ಕ್ಲೀನಿಂಗ್ ಫೆಸ್ಟಿವಲ್ಗೆ ನೀವೆಲ್ಲ ಯಾವ ಥರ ಹಬ್ಬಗೆ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀರಾ ಏನು ಇದೆಲ್ಲದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಎಲ್ಲ ಕೆಲಸಗಳು ಆದಮೇಲೆ ನಮ್ಮತ್ತೆನೂ ಫ್ರೆಶ್ ಅಪ್ ಆಗಿಬಿಟ್ಟು ಬಂದರು. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಕೃತಿಕ್ ಮನೆಯಲ್ಲೇ ಇದ್ದ. ಜೈನ ಎತ್ಕೊಂಡು ಮಲ್ಲಿಗೆ ಹೂವು ತಂದಿದ್ವಿ. ಸೊ ಅದನ್ನು ಹೊಲಿಯೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ಮನೆ ಹತ್ರ ಹೋದೆ. ಇಲ್ಲಾಂದರೆ ನಾನೊಬ್ಬಳೇ ತುಂಬ ಹೊತ್ತು ಹೊಲಿಯೋಕ್ಕಾಗಲ್ಲ. ಆ್ಯಂಡ್ ನಮ್ಮತ್ತೆ ಇದ್ದಾರೆ, ಹೊಲಿತಾರೆ ಪಾಪ. ಇವನ್ನ ಇಟ್ಕೊಳ್ಳೋಕೆ ಒಬ್ರು ಇರಲೇಬೇಕು ಕೃತಿಕ್ನ, ಇಲ್ಲಾಂದರೆ ಹೂವು ಎಲ್ಲ ಮನೆಯೆಲ್ಲ ಚಲಾಬಿಲಿ ಮಾಡಿಬಿಡ್ತಾನೆ. ಆ್ಯಂಡ್ ಇಲ್ಲಿ ನೀವು ನೋಡೋದಾದರೆ ನಿನ್ನೆ ನಾನು ಬೆಳಗ್ಗೆ ಏನು ಸ್ಕ್ರೀನ್ಸ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ, ಬಟ್ಟೆ ಎಲ್ಲ ವಾಶ್ ಮಾಡಿದ್ವಿ, ಅದೆಲ್ಲ ತೊಗೊಂಬಂದು ಹಾಕ್ತಾಯಿದ್ದಾರೆ ನಮ್ಮತ್ತೆ. ಆ್ಯಂಡ್ ನಮ್ಮ ಹಸ್ಬೆಂಡ್ ಬಂದರು. ಅವ್ರು ಬಂದಮೇಲೆನೂ ಅವರು ಅಷ್ಟೇ, ಇದು ನಿಮ್ಮ ಕೆಲಸ ನೀವೇ ಮಾಡ್ಕೊಬೇಕು ಅನ್ನೋ ಥರ ಯಾವತ್ತೂ ಮಾಡಲ್ಲ. ನೋಡಿ ಬಂದು ಅಲ್ಲಿ ಸ್ಕ್ರೀನ್ಸ್ ಇತ್ತು, ಇನ್ನೂ ವಿಂಡೋಸ್ಗೆ ಸ್ಕ್ರೀನ್ ಹಾಕಿಲ್ಲ ಅಂದ್ಬಿಟ್ಟು ಬಂದು ಫ್ರೆಶ್ ಅಪ್ ಆಗಿದ್ದಾರೆ ಅಷ್ಟೇ. ಇನ್ನೂ ಕಾಫಿನೂ ಏನೂ ಕುಡ್ದಿಲ್ಲ ಪಾಪ, ಹಂಗೆ ಸ್ಕ್ರೀನೆಲ್ಲ ಹಾಕ್ತಾಯಿದ್ದಾರೆ. ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ. ಏನಾದರೂ ಕೆಲಸ ಅವ್ರ ಕೈಯಲ್ಲಿ ಆಗೋ ಥರ ಇದ್ದರೆ ಮಾಡಿ ಕೊಡ್ತಾರೆ. ನೀವೇ ಮಾಡಬೇಕು ಅನ್ನೋ ಥರ ಯಾರೂ ಮಾಡಲ್ಲ. ಎಲ್ಲರೂ ಅಷ್ಟೇ, ಹಬ್ಬದ ಟೈಮಲ್ಲಿ ನಿಮ್ಮ ಮನೇಲಿ ನಿಮ್ಮ ವೈಫ್ಸ್ಗೆ ಅಥವಾ ನಿಮ್ಮ ಸಿಸ್ಟರ್ಸ್ಗೆ, ನಿಮ್ಮ ಮದರ್ಸ್ಗೆ ಹೆಲ್ಪ್ ಮಾಡಿ. ಸೊ ದಟ್ ಅವರು ಹ್ಯಾಪಿಯಾಗಿ ಫೀಲ್ ಆಗ್ತಾರೆ. ಸ್ವಲ್ಪ ಅದೊಂಥರ ಚೆನ್ನಾಗಿರುತ್ತೆ ಫೀಲ್ ಅನ್ನೋದು, ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅನ್ನೋ ಥರ. ಸೊ ಇದಾಗಿತ್ತು ನಮ್ಮ ಕ್ಲೀನಿಂಗ್ ವ್ಲಾಗ್. ಇಷ್ಟೆಲ್ಲ ಮುಗಿದ್ಮೇಲೆ ನಾನು ಬರೋ ಸ್ವಲ್ಪ ಲೇಟ್ ಆಯಿತು. ಮಲ್ಲಿಗೆ ಹೂವು ಅಲ್ಲ ಎಲ್ಲ ಹೊಲ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಯಿತು. ಆ್ಯಂಡ್ ಮಧ್ಯಾಹ್ನ ಏನು ಸೊಪ್ಪು ಸಾರು ಮಾಡಿದ್ರು ಅದಕ್ಕೇ ರೈಸ್ ಮಾಡಿದರು, ಊಟ ಮಾಡ್ಕೊಂಡ್ವಿ ಎಲ್ಲರೂ. ಆ್ಯಂಡ್ ನಾನು ಊಟ ಮಾಡೋ ಇದು ಸೇಮ್ ಯಾವಾಗೂ ಡೈಲಿ ಇದು ರಿಪೀಟ್ ಆಗ್ತಾ ಇರುತ್ತೆ. ನಾನು ಊಟ ಮಾಡಿ ಘೃತಿಕ್ ಊಟ ಮಾಡಿಸೋವರ್ಗು ಜೈನ ಸುಧೀರ್ ಅವ್ರು ನೋಡ್ಕೊತಾ ಇರ್ತಾರೆ. ಅವ್ರು ಊಟ ಮಾಡೋವರ್ಗು ಜೈನ ನಾನು ನೋಡ್ಕೊತಾ ಇರ್ತೀನಿ. ಎದ್ದಿದ್ರೆ ನಾನು ಆಲ್ಮೋಸ್ಟ್ ನಿದ್ದೆ ಮಾಡಿಸ್ಬಿಡ್ತೀನಿ ಊಟ ಮಾಡೋ ಟೈಮಲ್ಲಿ. ಯಾಕೆಂದರೆ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು, ಅವ್ರು ಬೆಳಗ್ಗೆಯಿಂದ ಕೆಲಸ ಮಾಡಿ ಬಂದಿರ್ತಾರೆ.
ಆರಾಮಾಗಿ ರೆಸ್ಟ್ ಮಾಡಲಿ ಅನ್ನೋದಕ್ಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್ ಬಾಯ್.